ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, 2024ರಲ್ಲಿ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದ್ದ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ. ಆ ಪ್ರಕರಣದಲ್ಲಿ ಭಾಗಿಯಾಗಿದ್ದ 9 ಮಂದಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿರುವ ನ್ಯಾಯಾಲಯ ಪ್ರಮುಖ ಆರೋಪಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದೆ. ಈ ಪ್ರಕರಣ ಉತ್ತರ ಪ್ರದೇಶದಲ್ಲಿ ಕೋಮುದಳ್ಳೂರಿಗೆ ಪೆಟ್ರೋಲ್ ಸುರಿಯೋವರಿಗೆ ಒಂದು ಪಾಠ ಆಗ್ತಾ ಇದೆ. ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಂಡ್ರೆ ಹೇಗೆ ಜನರಿಗೆ ನ್ಯಾಯ ಸಿಗುತ್ತೆ ಅನ್ನೋದು ಈ ಪ್ರಕರಣದ ತೀರ್ಪಿನಿಂದ ಸಾಬೀತಾಗ್ತಾ ಇದೆ. ಅದರ ಜೊತೆಗೆ ನ್ಯಾಯಾಲಯದ ಮೇಲಿನ ಭರವಸೆ ಇಲ್ಲಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಏನಿದು ಪ್ರಕರಣ? ಅವತ್ತು ಈ ಪ್ರಕರಣದಲ್ಲಿ ನಡೆದ ರಾಜಕೀಯ ಕೆಸರರ ಚಾಟ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಿಮ್ಮಲ್ಲಿ ಒಂದಷ್ಟು ಜನ ನನ್ನನ್ನು ಕಮ್ಯುನಲ್ ಅಂದ್ರೂ ಪರವಾಗಿಲ್ಲ, ಆದರೆ ನಾನು ಏನು ಹೇಳ್ತಾ ಇದ್ದೀನಿ ನಿಜಾನೇ ಹೇಳ್ತಾ ಇದ್ದೀನಿ. ಇವತ್ತು ಈ ದೇಶದಲ್ಲಿ ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ, ಅನುಭವಿಸೋದಕ್ಕೆ ಸಾಧ್ಯ ಆಗದೆ ಒದ್ದಾಡ್ತಾ ಇರೋದು ಇಲ್ಲಿನ ಬಹುಸಂಖ್ಯಾತ ಜನ. ಅವರ ಪರ ಮಾತಾಡೋದಕ್ಕೆ ಕೂಡ ಇಲ್ಲಿ ಯಾರೂ ದಿಕ್ಕಿಲ್ಲ. ಅವರ ಪರ ತೀರ್ಪು ಕೊಡೋದಕ್ಕೆ ನ್ಯಾಯಾಲಯಗಳು ಹೆದರೋ ಪರಿಸ್ಥಿತಿ ಇದೆ. ಕಾರ್ತಿಕ ದೀಪ ಹಚ್ಚೋದಕ್ಕೆ ಅವಕಾಶ ಕೊಟ್ರೆ ಆ ನ್ಯಾಯಮೂರ್ತಿಯ ವಿರುದ್ಧ ಇಂಪೀಚ್ಮೆಂಟ್ಗೆ ಹೋಗೋ ಸಂಸದರನ್ನ ಹೊಂದಿರೋ ದೇಶ ನಮ್ದು. ಇಲ್ಲಿ ಸೆಕ್ಯುಲರ್ ಅನ್ನಿಸ್ಕೋಬೇಕು ಅನ್ನೋ ಚಟ ಸಾಕಷ್ಟು ಜನಕ್ಕಿದೆ. ಆದರೆ ಸೆಕ್ಯುಲರ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡವರು ತುಂಬಾ ಕಡಿಮೆ ಇದ್ದಾರೆ. ಒಂದು ಸಮುದಾಯವನ್ನು ತುಳಿದು ಇನ್ನೊಂದು ಸಮುದಾಯವನ್ನು ತುಷ್ಟೀಕರಿಸೋದು ಸೆಕ್ಯುಲರಿಸಮ್ ಅಲ್ಲ. ಧರ್ಮ ನಿರಪೇಕ್ಷತೆ ಅಂದ್ರೆ ಯಾವ ಧರ್ಮದ ಬಗ್ಗೆಯೂ ವಿಶೇಷ ಒಲವಿಲ್ಲದ ಹಾಗೆ ಎಲ್ಲರನ್ನ ಒಂದೇ ಥರ ನೋಡೋದು. ಆದರೆ ನಮ್ಮಲ್ಲದು ಆಗ್ತಾ ಇದೆಯಾ? ಇಲ್ಲ ಅಂದಮೇಲೆ ನಮ್ಮದು ಧರ್ಮ ನಿರಪೇಕ್ಷ ಹೇಗಾಗತ್ತೆ? ಕುಂಕುಮ ಹಚ್ಚೋದಕ್ಕೆ ಬಂದರೆ ಕೊಸರುಕೊಂಡು ಹೋಗೋ ರಾಜಕಾರಣಿಗೆ ಟೋಪಿ ಹಾಕೊಳ್ಳೋದಕ್ಕೆ ಮುಜುಗರ ಇರೋದಿಲ್ಲ. ದೇವಸ್ಥಾನದ ಮುಂದೆ ಯಾವ ಮತದ ಮೆರವಣಿಗೆ ಬೇಕಾದರೂ ಬರಬಹುದು, ಆದರೆ ಮಸೀದಿ ಮುಂದೆ ಗಣೇಶ ಹೋಗೋ ಹಾಗಿಲ್ಲ. 5 ಹೊತ್ತು ನಮ್ಮದೇ ದೇವರು ಗ್ರೇಟು ಅಂತ ಮೈಕ್ ಹಾಕೊಂಡು ಕೂಗೋದನ್ನ ನಾವು ಕೇಳಿಸ್ಕೋಬೇಕು. ಆದರೆ ಬೆಳಗ್ಗೆ ಒಂದು ಸುಪ್ರಭಾತ ಹಾಕಿದ್ರೆ ಯಾರದ್ದೋ ಧಾರ್ಮಿಕ ಭಾವನೆಗೆ ಧಕ್ಕೆ ಬರುತ್ತೆ. ಪೊಲೀಸರು ಬಂದು ಮೈಕ್ ಕಿತ್ಕೊಂಡು ಹೋಗ್ತಾರೆ. ಮೊಹರಂ ಮೆರವಣಿಗೆಯಲ್ಲಿ ಡಿಜೆ, ಪ್ಯಾಲೆಸ್ತೀನಿ ಬಾವುಟಗಳು ಕೂಡ ನಡೆಯುತ್ತವೆ. ಆದರೆ ಗಣೇಶ ವಿಸರ್ಜನೆಗೆ ಡಿಜೆ ಹಾಕಿದ್ರೆ ಪೊಲೀಸರು ಸೀಸ್ ಮಾಡ್ತಾರೆ. ಇದು ಯಾವ ಸೀಮೆ ಸೆಕ್ಯುಲರಿಸಂ ಸ್ವಾಮಿ? ಇಡೀ ಸಮಾಜ ಇಂಥ ಡೋಂಗಿ ಜಾತ್ಯತೀತ ಭ್ರಮೆಯಲ್ಲಿದ್ದಾಗ ಯಾರಾದ್ರೂ ಒಬ್ರು ಮಾತಾಡ್ಲೇಬೇಕಲ್ವಾ? ಕೋಮುವಾದಿ ಅನ್ನೋ ಹಣೆಪಟ್ಟಿ ಕಟ್ಟಿದ್ರು ಸರಿ, ಸತ್ಯ ಹೇಳೋ ಧೈರ್ಯನ ಮಾಡ್ಲೇಬೇಕಾಗತ್ತೆ. ನಿಮಗೆ ಗೊತ್ತಿರಲಿ, ಈ ಜಗತ್ತಲ್ಲಿ ಹಿಂದೂಗಳಿಗಿಂತಲೂ ಅತ್ಯುತ್ತಮ ಸೆಕ್ಯುಲರ್ಗಳು ಯಾರೂ ಇಲ್ಲ. ಆದ್ರೆ ಅವರ ಹಕ್ಕುಗಳನ್ನ ಕಿತ್ಕೊಳ್ತಾ ಹೋದ್ರೆ ಸುಮ್ಮನಿರೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಅವತ್ತು ಇಂಥದ್ದೇ ಒಂದು ಕೆಟ್ಟ ಘಟನೆ ಉತ್ತರ ಪ್ರದೇಶದಲ್ಲಿ ಕೂಡ ನಡೀತು. ಗೆಳೆಯರೆ, ಅದು ಅಕ್ಟೋಬರ್ 13, 2024. ಉತ್ತರ ಪ್ರದೇಶದ ಬಹರೈಚಲ್ಲಿ ದುರ್ಗಾ ಪೂಜೆಯ ಉತ್ಸವ ನಡೀತಿತ್ತು. ನಮ್ಮಲ್ಲಿ ಹೇಗೆ ಗಣೇಶೋತ್ಸವ ಮಾಡ್ತಾರೋ ಹಾಗೆ ಉತ್ತರದಲ್ಲಿ ದುರ್ಗಾ ಪೂಜೆ ಮಾಡ್ತಾರೆ. ಸಾರ್ವಜನಿಕ ಗಣೇಶೋತ್ಸವದ ಹಾಗೆ ಅಲ್ಲಿ ಕೂಡ ಪೆಂಡಾಲ್ಗಳನ್ನು ಹಾಕಿ ದುರ್ಗಾ ಮಾತೆಯನ್ನು ಕೂಡಿಸಲಾಗುತ್ತೆ. ಆ ನಂತರ ಆ ವಿಗ್ರಹವನ್ನ ನದಿಯಲ್ಲೋ ಕೆರೆಯಲ್ಲೋ ವಿಸರ್ಜನೆ ಮಾಡೋ ಪದ್ಧತಿ ಕೂಡ ಇದೆ. ಅವತ್ತು ಹಾಗೆ ಉತ್ಸವ ಮುಗೀತು. ಮೆರವಣಿಗೆ ಮಾಡಿ ದೇವಿಯನ್ನ ವಿಸರ್ಜಿಸಬೇಕಾಗಿತ್ತು. ಸಹಜವಾಗಿ ಡಿಜೆ ಹಾಕೊಂಡು ಕುಣಿತ ಘೋಷಣೆಗಳನ್ನು ಕೂಗ್ತಾ ಯುವಕರು ದುರ್ಗಾದೇವಿಯ ಮೆರವಣಿಗೆಯಲ್ಲಿ ಭಾಗಿಯಾದರು. ಆ ಮೆರವಣಿಗೆ ಮಹಾರಾಜ್ ಗಂಜ್ನ ಮಹಸ್ಸಿ ಬಳಿಗೆ ಬಂತು. ಈ ಮಹಸ್ಸಿ ಅನ್ನೋ ಪ್ರದೇಶದಲ್ಲಿ ಹಿಂದೂಗಳು ಇದ್ದಾರೆ, ಮುಸ್ಲಿಮರು ಇದ್ದಾರೆ. ಅಲ್ಲಿ ಮಂದಿರಾನೂ ಇದೆ, ಮಸೀದಿನೂ ಇದೆ. ಅಕಸ್ಮಾತ್ ಅಲ್ಲಿ ಹಿಂದೂಗಳಿಲ್ಲ ಅಂತಾನೆ ಇಟ್ಟುಕೊಳ್ಳಿ, ಆದ್ರೂ ಅಲ್ಲಿಗೆ ಮೆರವಣಿಗೆ ಬಂದಾಗ ಮುಸ್ಲಿಮರು ಬಂದು ಮೆರವಣಿಗೆಯನ್ನ ಸ್ವಾಗತಿಸಿದ್ರೆ ಅದನ್ನ ಜಾತ್ಯತೀತತೆ, ಸೌಹಾರ್ದತೆ ಅಂತ ಕರಿಬಹುದು. ನಮ್ಮಲ್ಲಿ ಮೊಹರಂ ಅನ್ನೋ ಮುಸ್ಲಿಂ ಹಬ್ಬ ಹಿಂದೂಗಳ ಮನೆಯಿಂದ ಶುರುವಾಗುತ್ತೆ. ಸಕ್ಕರೆ ಓದಿಸಿ ಮೊಹರಂ ಮೆರವಣಿಗೆಯನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳೋ ಪದ್ಧತಿ ನಮ್ಮ ಹಳ್ಳಿಗಳಲ್ಲಿ ಇವತ್ತೂ ಇದೆ. ಅದು ಸೆಕ್ಯುಲರಿಸಂ. ಅದನ್ನೇ ನಾನು ಆಗಲೇ ಹೇಳಿದ್ದು, ಹಿಂದೂಗಳಷ್ಟು ಸೆಕ್ಯುಲರ್ಗಳು ಜಗತ್ತಲ್ಲಿ ಯಾರೂ ಇಲ್ಲ. ನಮ್ಮ ಕೋಟ್ಯಾನುಕೋಟಿ ದೇವತೆಗಳ ಪೈಕಿ ಮತ್ಯಾವುದೋ ಮತದ 2 ದೇವರುಗಳು ನಮಗೆ ಯಾವತ್ತೂ ಭಾರ ಅಂತ ಅನ್ಸೋದು ಇಲ್ಲ. ಅವ್ರ ಬಗ್ಗೆ ನಮಗೆ ಅಗೌರವನೂ ಬರೋದಿಲ್ಲ. ಆದರೆ ಇದೇ ಭಾವನೆ ಬೇರೆಯವರಿಗೆ ಬಾರದೇ ಇದ್ರೆ ಸಹಬಾಳ್ವೆ ಅನ್ನೋದು ಹೇಗೆ ಸಾಧ್ಯ ಆಗತ್ತೆ? ಓಕೆ, ಇಲ್ಲಿ ಮಹಸ್ಸಿ ಬಳಿ ಮೆರವಣಿಗೆ ಬರ್ತಿದ್ದಂತೆ ಒಂದಷ್ಟು ಮುಸ್ಲಿಂ ಯುವಕರು ಆ ಮೆರವಣಿಗೆಯನ್ನು ಅಡ್ಡ ಹಾಕಿದ್ರು. ಡಿಜೆ ಆಫ್ ಮಾಡಿ ಘೋಷಣೆಗಳನ್ನು ಕೂಗದೆ ಸೈಲೆಂಟ್ ಆಗಿ ಇಲ್ಲಿಂದ ಮುಂದಕ್ಕೆ ಹೋಗಿ ಅಂತ ಧಮಕಿ ಕೊಟ್ಟರು. ಅಲ್ಲಿ ಮಾತಿಗೆ ಮಾತು ಬೆಳೀತು. ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಶುರುವಾಯಿತು. ಗೆಳೆಯರೆ, ಅವರು ಬೀದಿಗಳಲ್ಲಿ ಕಲ್ಲಿನ ಫ್ಯಾಕ್ಟ್ರಿ ಇಟ್ಕೊಂಡಿರ್ತಾರೋ ಅಥವಾ ಮೆರವಣಿಗೆಗಳು ಬರುತ್ತವೆ ಅಂದ ಕೂಡಲೇ ಕಲ್ಲು ತರಿಸ್ಕೊಂಡು ಸ್ಟಾಕ್ ಮಾಡ್ಕೋತಾರೋ ಗೊತ್ತಿಲ್ಲ. ಎಲ್ಲೇ ಇಂಥ ಗಲಾಟೆಗಳಾದರೂ ಅಲ್ಲಿ ಕಲ್ಲು ತೂರಾಟದಿಂದಲೇ ಅವು ಶುರು ಆಗುತ್ತವೆ. ಮಹಸ್ಸಿಲಿ ಕೂಡ ಅದೇ ಆಯಿತು. ಅಷ್ಟರಲ್ಲಿ ಅವನು ಯಾರೋ ಮೆರವಣಿಗೆ ಮೇಲೆ ಗುಂಡು ಹಾರಿಸ್ದ. ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದ ರಾಮ್ ಗೋಪಾಲ್ ಮಿಶ್ರಾ ಅನ್ನೋ 21 ವರ್ಷದ ಯುವಕ ಗುಂಡೇಟಿಗೆ ಬಲಿಯಾದ. ದುರ್ಗಾ ಮಾತೆಯ ಉತ್ಸವದಲ್ಲಿ ರಕ್ತದ ಓಕುಳಿ ನಡೆದು ಹೋಯಿತು. ಇಷ್ಟಾದ ಮೇಲೆ ಅಲ್ಲೊಂದು ಕೋಮು ಸಂಘರ್ಷ ಶುರುವಾಯಿತು. 2 ಸಮುದಾಯದ ಹುಡುಗರು ಪರಸ್ಪರ ಬಡಿದಾಡಿಕೊಂಡ್ರು. ಹೀಗಾಗಿ ಉತ್ತರ ಪ್ರದೇಶದ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಯಿತು. ಅಲ್ಲಿ ಲಾಠಿ ಚಾರ್ಜ್ ಆಯಿತು. ಇಂಟರ್ನೆಟ್ ಸಂಪರ್ಕನ ಕಟ್ ಮಾಡಿದ್ರು. ಹೆಚ್ಚುವರಿ ಪೊಲೀಸರನ್ನ ನೇಮಕ ಮಾಡಲಾಯಿತು. 144 ಹಾಕಿದ್ರು. ರ್ಯಾಪಿಡ್ ಆಕ್ಷನ್ ಫೋರ್ಸ್ ಬಂತು. ಆ ನಂತರ ಗಲಭೆಗಳಿಗೆ ಕಾರಣ ಆದವರನ್ನ ಹುಡುಕಿ ಬಂಧಿಸುವ ಕೆಲಸ ಕೂಡ ಶುರುವಾಯಿತು.
ಇಷ್ಟಾದ ಮೇಲೆ ಅಲ್ಲಿ ರಾಜಕೀಯ ಎಂಟ್ರಾಗದೇ ಇರುತ್ತಾ? ಇಷ್ಟೆಲ್ಲ ಗಲಭೆಗಳನ್ನ ಬಿಜೆಪಿ ಮಾಡಿಸಿದೆ ಅಂತ ಪ್ರತಿಪಕ್ಷಗಳು ದೂರಿದ್ವು. ಆರೋಪಿಗಳಿಗೆ ಪ್ರತಿಪಕ್ಷಗಳ ಕುಮ್ಮಕ್ಕಿದೆ ಅಂತ ಬಿಜೆಪಿ ದೂರೋದಕ್ಕೆ ಶುರು ಮಾಡ್ತು. ಗುಂಡು ಹಾರಿಸಿ ನನ್ನ ಗಂಡನನ್ನ ಕೊಂದವನಿಗೆ ಮರಣದಂಡನೆ ಆಗಬೇಕು ಅಂತ ಮೃತ ಮಿಶ್ರಾನ ಪತ್ನಿ ಒತ್ತಾಯ ಮಾಡೋದಕ್ಕೆ ಶುರು ಮಾಡಿದ್ರು. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮೃತನ ಮನೆಗೆ ಭೇಟಿ ಕೊಟ್ಟರು. ಅವನ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಅಷ್ಟೇ ಅಲ್ಲ, ಈ ಪ್ರಕರಣದಲ್ಲಿ ನ್ಯಾಯ ಕೊಡಿಸುವ ಭರವಸೆಯನ್ನ ಕೂಡ ಕೊಟ್ಟರು. ಮತ್ತೊಂದು ಕಡೆ ಆರೋಪಿಗಳನ್ನು ಹುಡುಕಿ ತರೋ ಕೆಲಸ ಕೂಡ ಅಲ್ಲಿ ಆರಂಭ ಆಯಿತು. ವಿಡಿಯೋ ದೃಶ್ಯಗಳು ಹಾಗೂ ಇನ್ನಿತರ ಸಾಕ್ಷ್ಯಗಳನ್ನು ಆಧರಿಸಿ 20 ಮಂದಿಯ ಪಟ್ಟಿಯನ್ನು ತಯಾರು ಮಾಡಲಾಯಿತು. ಅದರಲ್ಲಿ ಗೋಪಾಲ್ ಮಿಶ್ರಾಗೆ ಗುಂಡಿಕ್ಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಸಿಫ್ ಅಲಿ ಖಾನ್, ಮೊಹಮ್ಮದ್ ಶೋಯಬ್ ಮತ್ತು ಜಾವೇದ್ ಖಾನ್ ಅನ್ನೋ 3 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇನ್ನುಳಿದ ಹಾಗೆ ಕಲ್ಲು ತೂರಾಟ ಹಾಗೂ ಇನ್ನಿತರ ಘರ್ಷಣೆಗಳಿಗೆ ಸಂಬಂಧಪಟ್ಟ ಹಾಗೆ 17 ಮಂದಿಯ ಪಟ್ಟಿಯನ್ನ ಸಿದ್ಧಪಡಿಸಿ ಒಟ್ಟು 20 ಮಂದಿಯನ್ನ ಪೊಲೀಸರು ಬಂಧಿಸಿದ್ರು. ಇನ್ನು ಉತ್ತರ ಪ್ರದೇಶದಲ್ಲಿ ಒಂದು ಬುಲ್ಡೋಸರ್ ಕಾನೂನಂತೂ ಇದ್ದೇ ಇದೆ. ನ್ಯಾಯಾಲಯಗಳಲ್ಲಿ ಪ್ರಕರಣದ ವಿಚಾರಣೆ ನಡೆದು ಅದರ ತೀರ್ಪು ಹೊರಬರೋ ಹೊತ್ತಿಗೆ ಜನ ಪ್ರಕರಣನ ಮರ್ತೇ ಬಿಟ್ಟಿರ್ತಾರೆ. ಆದ್ರೆ ತಕ್ಷಣಕ್ಕೊಂದು ನ್ಯಾಯ ಸಿಕ್ಕರೆ ಮತ್ತೆ ಮತ್ತೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗುವವರಿಗೊಂದು ಭಯ ಶುರುವಾಗುತ್ತೆ. ಹೀಗಾಗಿ ಆ ಆರೋಪಿಗಳ ಅಕ್ರಮ ಕಟ್ಟಡಗಳನ್ನ ಧ್ವಂಸ ಮಾಡೋದಕ್ಕೆ ಅಲ್ಲಿನ ನಗರ ಪಾಲಿಕೆ ಆದೇಶವನ್ನು ಕೊಡ್ತು. ಇನ್ನೇನು ಆ ಮನೆಗಳ ಮೇಲೆ JCBಗಳು ಬುಲ್ಡೋಸರ್ಗಳು ನುಗ್ಗಬೇಕು. ಅಷ್ಟರಲ್ಲಿ ನಮ್ಮ ಮನೆಗಳನ್ನು ಕೆಡವದ ಹಾಗೆ ರಕ್ಷಣೆ ಕೊಡಿ ಅಂತ ಆ ಕುಟುಂಬಗಳು ಸುಪ್ರೀಂ ಕೋರ್ಟ್ನ ಮೊರೆ ಹೋದ್ವು. ಹೀಗಾಗಿ ಅಲ್ಲಿ ಡೆಮಾಲಿಷನ್ಗೆ ತಕ್ಷಣ ಒಂದು ತಡೆಯಾಜ್ಞೆ ಕೂಡ ಸಿಕ್ತು. ಆದರೆ ಗಲಭೆಗಳು ಹಾಗೂ ಕೊಲೆಗೆ ಸಂಬಂಧಿಸಿದ ಪ್ರಕರಣದ ವಿಚಾರಣೆ ಅಲ್ಲಿ ನಡೀತಾ ಹೋಯಿತು. ಗೆಳೆಯರೆ, ಪೊಲೀಸರು ಆರಂಭದಲ್ಲಿ 20 ಮಂದಿಯನ್ನ ವಶಕ್ಕೆ ತಗೊಂಡಿದ್ರು, ವಿಚಾರಣೆ ಮಾಡಿದ್ರು. ಆ ಪೈಕಿ 13 ಮಂದಿಯ ವಿರುದ್ಧ ಚಾರ್ಜ್ ಶೀಟ್ ಹಾಕಿದ್ರು. ಉಳಿದವರನ್ನ ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣಕ್ಕೆ ಬಿಟ್ಟು ಕಳುಹಿಸಲಾಯಿತು. ಪ್ರಕರಣದ ವಿಚಾರಣೆ ಆರಂಭ ಆಯಿತು. ಈಗ ಅದರ ತೀರ್ಪು ಕೂಡ ಹೊರಬಂದಿದೆ. ಜಸ್ಟಿಸ್ ಪವನ್ ಶರ್ಮಾ 13 ಆರೋಪಿಗಳ ಪೈಕಿ 3ರನ್ನ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಬಿಡುಗಡೆಗೊಳಿಸಿದ್ದಾರೆ. ಖುರ್ಷಿದ್, ಶಕೀಲ್ ಹಾಗೂ ಅಫ್ಜಲ್ ಬಿಡುಗಡೆ ಆಗಿದ್ದಾರೆ. ಇನ್ನುಳಿದ 10 ಮಂದಿಗೆ ಶಿಕ್ಷೆ ಪ್ರಕಟ ಆಗಿದೆ. ಈ ಪ್ರಕರಣದಲ್ಲಿ ಗೋಪಾಲ್ ಮಿಶ್ರಾನ ಮೇಲೆ ಫೈರ್ ಮಾಡಿದ್ದ ಸರ್ಫರಾಜ್ಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಹಾಗೆ ಇನ್ನುಳಿದ ಅಬ್ದುಲ್ ಹಮೀದ್, ಮೊಹಮ್ಮದ್ ತಾಲಿಬ್, ಫಹೀಮ್, ಜೀಶನ್, ಮೊಹಮ್ಮದ್ ಸೈಫ್, ಜಾವೇದ್, ಶೋಯಬ್ ಖಾನ್, ನಾನ್ಕಾವ್ ಮತ್ತು ಮರೂಫ್ ಆಲಿ ಅನ್ನೋರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಈ ಮೂಲಕ ದುರ್ಗಾ ಪೂಜೆಯ ಮೆರವಣಿಗೆಯ ಸಮಯದಲ್ಲಿ ದಾಂಧಲೆ ನಡೆಸಿ ಸಮಾಜದ ಶಾಂತಿಯನ್ನ ಕದಡಿದ್ದ ಆರೋಪಿಗಳಿಗೆ ಶಿಕ್ಷೆಯಾದಂತಾಗಿದೆ. ಅಷ್ಟೇ ಅಲ್ಲ, ತುಂಬಾ ವಿಳಂಬ ಕೂಡ ಆಗದೆ ಶೀಘ್ರ ನ್ಯಾಯ ಕೂಡ ಅಲ್ಲಿ ಸಿಕ್ಕಂತಾಗಿದೆ. ಗೆಳೆಯರೆ, ಇಲ್ಲಿ ಇಂಥ ಗಲಭೆಗಳು ಘಟನೆಗಳು ಆದಾಗ ಸಾಮಾನ್ಯವಾಗಿ ಸೆಕ್ಯುಲರ್ಗಳು ಕೇಳೋ ಒಂದೇ ಪ್ರಶ್ನೆ ಅಂದರೆ, ಮಸೀದಿ ಇರೋ ಕಡೆ ಮೆರವಣಿಗೆ ಯಾಕೆ ಹೋಗಬೇಕು ಅನ್ನೋದು. ಅರೆ, ಯಾಕ್ರಿ ಹೋಗಬಾರ್ದು? ಹಾಗಾದ್ರೆ ಅಲ್ಪಸಂಖ್ಯಾತರ ಎಲ್ಲ ಮೆರವಣಿಗೆಗಳು ಅವರ ಮನೆಗಳಿರೋ ಅವರ ಮೊಹಲ್ಲಾಗಳಲ್ಲಿ ಮಾತ್ರ ನಡೆಯುತ್ತವಾ? ಅಲ್ಲಿ ಹಿಂದೂಗಳ ಮನೆಗಳಿರೋದಿಲ್ವಾ, ಮಂದಿರಗಳಿರೋದಿಲ್ವಾ? ಅವುಗಳ ಮುಂದೆ ಆ ಮೆರವಣಿಗೆಗಳು ಬರೋದಿಲ್ವಾ? ಆ ಮೆರವಣಿಗೆಗಳ ಮೇಲೆ ಹಿಂದೂ ಹೂ ಚೆಲ್ತಾನೆ ಹೊರತು ಕಲ್ಲು ತೂರೋದಿಲ್ವಲ್ಲ? ಹೀಗಿರುವಾಗ ಹಿಂದೂ ಮೆರವಣಿಗೆಗಳು ಮುಸ್ಲಿಂ ಏರಿಯಾಗಳಿಗೆ ಬರಬಾರ್ದು ಅಂತ ಯಾಕೆ ಹೇಳ್ತೀರಿ? ಇದು ಸೆಕ್ಯುಲರ್ ದೇಶ ಅಲ್ವಾ? ಇಷ್ಟಕ್ಕೂ ಆ ಮನೆಗಳು ಮೊಹಲ್ಲಾಗಳು ಏನು ಪಾಕಿಸ್ತಾನದಲ್ಲೋ, ಟರ್ಕಿಲೋ, ಇರಾನ್ನಲ್ಲೋ, ಇರಾಕಲ್ಲೋ ಇವೆಯಾ? ಅವು ಭಾರತದಲ್ಲೇ ಅಲ್ವಾ ಇರೋದು? ನಮ್ಮಲ್ಲಿ ಸೆಕ್ಯುಲರ್ ತತ್ವಗಳು ಹಿಂದೂಗಳಿಗೆ ಮಾತ್ರ ಅಪ್ಲೈ ಆಗತ್ವೆ, ಬೇರೆಯವರಿಗಲ್ಲ. ಯಾಕೆಂದ್ರೆ ನಾವು ಯಾರು ಏನು ಹೇಳಿದ್ರು ಕೇಳ್ತೀವಿ. ನಮಗೆ ದೇಶ ಮುಖ್ಯನೇ ಹೊರತು ಬೇರೇನೂ ಅಲ್ಲ. ಆದ್ರೆ ಒಂದೇ ಕೈಯಲ್ಲಿ ಚಪ್ಪಾಳೆ ತಟ್ಟೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಸೌಹಾರ್ದತೆ ಅನ್ನೋದು ಬರಬೇಕು ಅಂದ್ರೆ ಎರಡೂ ಸಮುದಾಯಗಳು ಅದನ್ನ ಬೆಳೆಸ್ಕೋಬೇಕಲ್ವಾ? ಮುಸ್ಲಿಂ ಸಮುದಾಯದ ಮುಖಂಡರು ಅಲ್ಲಿ ಸೆಕ್ಯುಲರ್ ಬೋರ್ಡ್ ಹಾಕೊಂಡ ಬುದ್ಧಿವಂತರು ತಮ್ಮ ಸಮುದಾಯದ ಯುವಕರಿಗಿಂತದ್ದನ್ನೆಲ್ಲ ಹೇಳೋದಿಕ್ ಹೋಗೋದಿಲ್ಲ. ಹೇಳಿದ್ರೂ ಕೂಡ ಅವ್ರು ಕೇಳೋದಿಲ್ಲ. ಇನ್ನು ರಾಜಕಾರಣಿಗಳಿಗೆ ಓಟುಗಳು ಮುಖ್ಯ ಆಗತ್ವೆ. ಹೀಗಾಗಿ ಅವ್ರ ವೋಟ್ ಬ್ಯಾಂಕ್ ಅನ್ನ ತೃಪ್ತಿಪಡಿಸೋದು ಬಿಟ್ರೆ ಬೇರೇನು ಮಾಡೋದಿಲ್ಲ. ಇದು ಹೀಗೆ ಆಗ್ತಾ ಹೋದ್ರೆ ಈ ದೇಶದಲ್ಲಿ ಸೌಹಾರ್ದತೆ ಅನ್ನೋದು ಯಾವಾಗ ಮೂಡಬೇಕು? ಇದು ಸರ್ವ ಜನಾಂಗದ ಶಾಂತಿಯ ತೋಟ ಯಾವಾಗ ಆಗಬೇಕು? ಇದು ಗೆಳೆಯರೆ, ಉತ್ತರ ಪ್ರದೇಶದಲ್ಲಿ 2024ರಲ್ಲಿ ನಡೆದ ಕೋಮು ಗಲಭೆ ಮತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಂದಿರೋ ತೀರ್ಪಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.